ನಮಸ್ಕಾರ. ವಿಶ್ವವಾಣಿ ವೇದಿಕೆ ಪ್ರಸ್ತುತಪಡಿಸುತ್ತಿರುವ ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕಾರ್ಯಕ್ರಮದಲ್ಲಿ ಹೃದ್ರೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಿ ಪಿಯಿಂದ ಹೃದ್ರೋಗ ಬರಬಹುದೇ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ. ಹಾಗಿದ್ರೆ ಅದನ್ನು ತಡೆಯೋದು ಹೇಗೆ? ಸಾಕಷ್ಟು ಜನರಿಗೆ ಬಿ ಪಿ ಇದೆ, ಬಿ ಪಿ ಇರೋರಿಗೆ ಹೃದ್ರೋಗ ಬಂದೇ ಬರ್ತದೆ ಅಂತ ಡಾಕ್ಟರ್ ಹೇಳ್ತಾರೆ. ಬಿ ಪಿ ಇದ್ದವರು ಹೇಗೆ ಹೃದ್ರೋಗ ಬರದಂಗೆ ನೋಡ್ಕೊಳ್ಬೇಕು, ಆ ವಿಷಯ ಇವತ್ತು ನೋಡೋಣ. ನಮ್ಮ ಜೊತೆಗೆ ಡಾಕ್ಟರ್ ವಿದ್ಯಾ, ಶ್ರೀ ಪರಮಹಂಸ ಅಥವಾ ಆಯುರ್ಧಾಮ ಬೆಂಗಳೂರು ಶಾಖೆಯ ಮುಖ್ಯಸ್ಥರಿದ್ದಾರೆ. ಅವ್ರ ಜೊತೆಗೆ ನಾವು ಈ ಚರ್ಚೆಗಳನ್ನು ಮುಂದುವರಿಸೋಣ. ಸರ್, ಬಿ ಪಿ ಮತ್ತು ಹೃದ್ರೋಗಗಳಿಗೆ ಸಂಬಂಧ ಇದೆಯಾ? ಖಂಡಿತವಾಗ್ಲೂ ಸಂಬಂಧ ಇದೆ, ಬಿ ಪಿ ಮತ್ತು ಹೃದ್ರೋಗ. ಈ ಹೃದ್ರೋಗಗಳಿಗೆ ರಕ್ತನಾಳಗಳು ಗಡುಸಾಗೋದೇ ಪ್ರಧಾನವಾದ ಕಾರಣ. ರಕ್ತನಾಳಗಳು ಗಡುಸಾಗೋದು ಅಂದರೆ ಬಿ ಪಿ ಇದೆ ಅಂತಲೇ ಅರ್ಥ. ರಕ್ತನಾಳಗಳು ಯಾವಾಗ ಗಡುಸಾಗ್ತಾ ಹೋಗ್ತದೆ ಅಥವಾ ಹಾರ್ಡ್ ಆಗ್ತಾ ಬರ್ತದೋ ಆವಾಗ ರಕ್ತದ ಒತ್ತಡ ತಂತಾನೇ ಜಾಸ್ತಿ ಆಗ್ತಾ ಬರ್ತದೆ. ಹಾಗಾಗಿ ಎಲ್ಲಿ ರಕ್ತದ ಒತ್ತಡ ಇದೆಯೋ ಅದರ ಅರ್ಥ ಏನು ಅಂದರೆ ರಕ್ತನಾಳಗಳು ಗಟ್ಟಿಯಾಗಿದೆ ಅಂತ ಅರ್ಥ. ಎಲ್ಲಿ ರಕ್ತನಾಳಗಳು ಗಟ್ಟಿಯಾಗಿದೆಯೋ ಅಲ್ಲಿ ಕಟ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ. ಅದು ರಬ್ಬರ್ ಪೈಪ್ ಥರ ಇರೋ ಬದಲು ಹಾರ್ಡ್ ಮೆಟಲ್ ಪೈಪ್ ಥರನೋ ಅಥವಾ ಪ್ಲಾಸ್ಟಿಕ್ ಪೈಪ್ ಥರನೋ ಗಟ್ಟಿ ಆದರೆ ಕಟ್ಕೊಳ್ಳೋ ಪ್ರೆಷರ್ ಜಾಸ್ತಿ ಆಗಿರ್ತದೆ. ಹೆಚ್ಚು ಪ್ರೆಷರ್ ಬಿದ್ದಂಗೆ, ಪ್ರತಿದಿನ ಬಿದ್ದಂಗೆ ಅದು ಕಟ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ. ಅದು ಹೃದಯದಲ್ಲಿ ಕಟ್ಕೊಂಡ್ರೆ ಹೃದ್ರೋಗ, ಬೇರೆ ಕಡೆ ಕಟ್ಕೊಂಡ್ರೆ ಬೇರೆ ಕಾಯಿಲೆಗಳು, ಮೆದುಳಿಗೆ ಕಟ್ಕೊಂಡ್ರೆ ಪ್ಯಾರಲಿಸಿಸ್ ಆಗ್ಬೋದು. ಹಾಗಾಗಿ ಹೃದ್ರೋಗ ಮತ್ತು ಬಿ ಪಿಗೆ ನಿರಂತರವಾಗಿ ಜೊತೆಯಾಗೇ ಅದು ಆ ಕಾಯಿಲೆಗಳು ಮುಂದುವರೆದು ಬಿಡ್ತದೆ. ಬಿ ಪಿ ಇದ್ದವರು ಹೃದ್ರೋಗ ಬರೋದಕ್ಕೆ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಸರ್, ಬಿ ಪಿ ಮಾತ್ರೆಗಳನ್ನು ದಿನನಿತ್ಯ ನಾವು ತೆಗೆದುಕೊಳ್ತೀವಿ, ಅದರಿಂದ ಕಂಟ್ರೋಲ್ ಇದ್ರೂ ಹೃದಯಘಾತ ಆಗ್ತಿದೆಯಲ್ಲ ಸರ್, ಅದಕ್ಕೆ ಕಾರಣ ಏನು? ಹೇಗೆ? ಇದೊಂದು ಮಿಸ್ ಕಾನ್ಸೆಪ್ಟ್ ಏನಂದ್ರೆ, ನಮಗೆ ಬಿ ಪಿ ಮಾತ್ರೆ ತಗೋತಾ ಇದ್ದೀವಿ, ಕಂಟ್ರೋಲ್ ಆಗಿದೆ, ಅದು ಬರಬಾರ್ದಾಗಿತ್ತಲ್ಲ ಅಂದರೆ ಬಿ ಪಿ ಮಾತ್ರೆ ಏನು ಕೆಲಸ ಮಾಡ್ತವೋ ಅಂತ ನಮಗೆ ಗೊತ್ತಿಲ್ಲ. ಇದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋತಿಲ್ಲ. ನಾವು ಬಿ ಪಿ ಮಾತ್ರೆ ಒಂದೇ ಸಾಕಾ? ಬಿ ಪಿ ಮಾತ್ರೆ ಒಂದೇ ತೊಗೊಂಡ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾಗೋದೇನು ಅಂದರೆ ಮರ್ಮಗಳನ್ನು ರಕ್ಷಣೆ ಮಾಡ್ಕೋಬೇಕು. ತ್ರಿವಿಧ ಮರ್ಮಗಳು ಅಂತ ಆಚಾರ್ಯರು ಹೇಳಿದ್ದಾರೆ. ಶಿರೋಮರ್ಮ, ಹೃದಯ ಮರ್ಮ ಮತ್ತು ಬಸ್ತಿ ಮರ್ಮ. ಕಿಡ್ನಿ, ಹಾರ್ಟು ಮತ್ತು ಮೆದುಳು, ಈ ಮೂರು ಕೂಡ ಮರ್ಮಸ್ಥಾನಗಳು. ಎಲ್ಲಿ ಪೆಟ್ಟು ಬಿದ್ದರೂ ಮನುಷ್ಯನಿಗೆ ಪ್ರಾಣಕ್ಕೆ ಆಘಾತ ಆಗತ್ತೆ. ಈ ಮರ್ಮಗಳನ್ನು ರಕ್ಷಣೆ ಮಾಡ್ಕೊಳ್ಳದೇ ಇದ್ದರೆ ನಾವು ತೊಂದರೆ ಬಂದೇ ಬರ್ತದೆ. ಇವರು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ರಕ್ತನಾಳಗಳು, ಅದು ತುಂಬ ಇಂಪಾರ್ಟೆಂಟಾಗಿ ಕಾಣ್ತದೆ. ನಾವು ರಕ್ತನಾಳಗಳನ್ನು ಮರೆತು ಬಿ ಪಿ ಮಾತ್ರೆಯನ್ನು ಮಾತ್ರ ತೊಗೊಂಡು ನಿಯಂತ್ರಣ ಮಾಡ್ಕೊಳ್ತಾ ಇದ್ದೀವಿ. ಕೇವಲ ಬಿ ಪಿ ಮಾತ್ರೆ ಅದೊಂದೇ ತೊಗೊಂಡ್ಬಿಟ್ಟು ನಾವು ನಿಯಂತ್ರಣ ಮಾಡ್ಕೊಳ್ತಾ ಇದ್ದೀವಿ. ಬಿ ಪಿ ಮಾತ್ರೆ ಏನು ಮಾಡ್ತದೆ? ನಿಮ್ಮ ಬಿ ಪಿ ರೀಡಿಂಗನ್ನು ಸರಿ ಇಟ್ಟಿರ್ತದೆ, ಬಿ ಪಿ ಕಮ್ಮಿ ಆಗಿರ್ತದೆ. ಅಂದರೆ ಏನು ಅಂದರೆ ಹಾರ್ಟ್ ಸ್ಲೋ ಪಂಪ್ ಮಾಡೋವಂಥ ಮಾತ್ರೆಗಳು, ರಕ್ತನಾಳಗಳು ಸ್ವಲ್ಪ ವೈಡ್ ಆಗುವಂಥ ಮಾತ್ರೆಗಳು, ಈ ಥರ ಮಾಡ್ತಾರೆ ಹೊರತು ರಕ್ತನಾಳಗಳು ಗಡುಸತನ ಹೋಗಿ ಸಾಫ್ಟ್ ಆಗೋ ಥರ ಮಾಡಲ್ಲ. ಕ್ರಿಯಾಶೀಲ ರಕ್ತನಾಳಗಳೇ ನಮ್ಮ ಆರೋಗ್ಯದ ಸ್ತಂಭಗಳು. ರಕ್ತನಾಳಗಳು ಕ್ರಿಯಾಶೀಲ ಇಟ್ಕೋಬೇಕು. ನಾವು ಕೇವಲ ಬಿ ಪಿ ಕಂಟ್ರೋಲ್ ಮಾಡ್ತಾಯಿದ್ದೀವಿ, ರಕ್ತನಾಳಗಳನ್ನು ಕ್ರಿಯಾಶೀಲವಾಗಿ ಇಟ್ಕೊಂಡಿಲ್ಲ. ಆ ಕ್ರಿಯಾಶೀಲ ರಕ್ತನಾಳ ಇತ್ತು ಅಂದರೆ ಬಿ ಪಿ ಹೆಚ್ಚಾಗಲ್ಲ. ವಾಸ್ತವದಲ್ಲಿ ನಾರ್ಮಲಿ ಮಾತ್ರೆಗಳ ರಹಿತವಾಗಿ ಕಂಟ್ರೋಲ್ ಆಗೋಕ್ಕೆ ಬರ್ತದೆ. ಹಾಗೆ ಹೃದ್ರೋಗ ಅಲ್ಲ, ಯಾವುದೇ ಕಾಯಿಲೆಗಳು ಬರಲ್ಲ. ಎಲ್ಲ ಮರ್ಮಗಳು ಕೂಡ ಆ್ಯಕ್ಟಿವ್ ಆಗೇ ಇರ್ತವೆ. ಇವನ್ನು ನಾವು ಕಾಪಾಡ್ಕೋಬೇಕು. ನೋಡಿ, ಬಿ ಪಿ ಹೆಚ್ಚಾದಾಗ ಕಿಡ್ನಿ ಪೆಟ್ಟಾಗಿರ್ತದೆ, ಅಥವಾ ಕಿಡ್ನಿ ಪೆಟ್ಟಾದಾಗ ಬಿ ಪಿ ಶೂಟಪ್ ಆಗುತ್ತೆ. ಮೆದುಳಿಗೇನೋ ಆಘಾತ ಆದಾಗ ಬಿ ಪಿ ಶೂಟಪ್ ಆಗಿರ್ತದೆ. ಹಾರ್ಟಿಗೆ ಆದಾಗ ಬಿ ಪಿ ಶೂಟಪ್. ಹಂಗೆ ಬಿ ಪಿ ಎಲ್ಲಿದು? ಸ್ವತಂತ್ರವಾಗಿ ಬಿ ಪಿನೋ ಅಥವಾ ಈ ಮರ್ಮಗಳಿಂದ ಬಂದಿದ್ದು? ಈ ಮರ್ಮಗಳಿಂದನೂ ಬಂದಿಲ್ಲ. ಸ್ವತಂತ್ರವಾಗಿ ಬಿ ಪಿ ಅನ್ನೋದಂತೂ ಇಲ್ಲ, ಒಂದಿಲ್ಲ. ಅದು ಇದ್ದೇ ಇರ್ತದೆ. 120/80 ಅಥವಾ ಅದು ಇರಲೇಬೇಕು ಪ್ರತಿ ಮನುಷ್ಯನಿಗೆ ಇಷ್ಟು ಅಂತ. ರಕ್ತನಾಳಗಳಿಂದ ಬಂದಿರೋದು. ನಾವು ರಕ್ತನಾಳಗಳನ್ನು ಮರೆತು ಬಿ ಪಿ ನಿಯಂತ್ರಣದಲ್ಲಿ ಇಡ್ತೀವಿ ಅನ್ನೋದು ಶುದ್ಧವಾದ ಸುಳ್ಳು. ಹಾಗಾಗಿ ರಕ್ತನಾಳಗಳು ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಸರ್, ನಿಮ್ಮ ಪ್ರಕಾರ ಬಿ ಪಿಯನ್ನು ಸರಿಯಾಗಿ ನಿಯಂತ್ರಣ ಮಾಡುವ ವಿಧಾನಗಳೇನು ಸರ್? ಈಗ ನಾನು ರಕ್ತನಾಳಗಳು ಅಂತ ಹೇಳಿದ್ನಲ್ಲ, ಇದೇ ಅದಕ್ಕೆ ಸರಿಯಾದ ನಿಯಂತ್ರಣ. ಇದ್ಯಾವುದು ಬಿ ಪಿ ಇವೆಲ್ಲವೂ ನಿಯಂತ್ರಣ ಅಲ್ಲ. ಏನು ರಕ್ತನಾಳಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅಂದರೆ ಏನಪ್ಪ ಅಂದರೆ ರಕ್ತನಾಳಗಳ ಕೆಲಸ ಏನು? ರಕ್ತವನ್ನು ಸರ್ವ ಶರೀರಕ್ಕೆ ತಲುಪಿಸೋದು ಅಲ್ವಾ? ತಲುಪಿಸಿದ ತಕ್ಷಣ ಎಲ್ಲ ಜೀವಕೋಶಗಳು ಊಟ ಸಿಕ್ಬಿಡ್ತದ, ಗಾಳಿ ಸಿಕ್ಬಿಡ್ತದ. ಕೆಲವು ರಕ್ತನಾಳಗಳದರಲ್ಲಿ ಆ್ಯಕ್ಟಿವ್ ಆಗಿದ್ದಾವೆ. ಕ್ಯಾಪಿಲರೀಸ್ ಅಂತ ಕರಿತೀವಿ ನಾವು. ಸಣ್ಣದು ಕೂದಲೆಳೆಯಷ್ಟು ಚಿಕ್ಕ ರಕ್ತನಾಳಗಳಿದೆಲ್ಲ, ಆ ಕ್ಯಾಪಿಲರಿಗಳಲ್ಲಿ ಸಣ್ಣ ಸಣ್ಣ ತೂತುಗಳಿರ್ತದೆ. ರಕ್ತ ಹೊರಗೆ ಬರಲ್ಲ, ಆದರೆ ಆಹಾರ ಹೊರಗೆ ಬರ್ತದೆ. ಎಲ್ಲಿ ಹೋಗೋದು ಹೊರಗೆ ಅಂದರೆ ಜೀವಕೋಶಗಳಿಗೆ ಆಹಾರ ಸಿಗ್ತದೆ. ಜೀವಕೋಶಗಳಿಂದ ವೇಸ್ಟು ರಕ್ತನಾಳಕ್ಕೆ ಬರ್ತದೆ. ಹಾಗೆ ಆಕ್ಸಿಜನ್ ರಕ್ತದಿಂದ ಜೀವಕೋಶಗಳಿಗೆ ಹೋಗ್ತದೆ. ಹಾಗೆ ಕಾರ್ಬನ್ ಡೈಆಕ್ಸೈಡಲ್ಲಿ ಚಯಾಪಚಯ ಕ್ರಿಯೆ ಆದಮೇಲೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ, ಅದನ್ನು ವಾಪಸ್ ಹೇಳ್ಕೊಳ್ತದೆ.
ನೀವು ವಾಪಸ್ ಎಳ್ಕೊಳ್ಳೋದು ಕೊಡೋದು ಮಾಡೋಂಥ ಕೆಲಸಗಳು ಯಾವುದು ಅಂದರೆ ಕೊನೆಯ ರಕ್ತನಾಳಗಳು. ಹಾರ್ಟಲ್ಲಿರೋ ಅಯರ್ಟನೂ ಅಲ್ಲ, ಅಬ್ಡಮಿನಲ್ ಅಯರ್ಟನೂ ಅಲ್ಲ, ದೊಡ್ಡ ದೊಡ್ಡ ರಕ್ತನಾಳಗಳು ಅಲ್ಲ, ಏನು ಕಣ್ಣಿಗೆ ಕಾಣ್ತಾವೆ ಈ ದೊಡ್ಡ ರಕ್ತನಾಳಗಳು ಅಲ್ಲ, ತುಂಬ ಕೆಪಿಲರಿಗಳ ಥರ ಇರ್ತದಲ್ಲ ಈ ರಕ್ತನಾಳಗಳು ಈ ಕೆಲಸವನ್ನು ಮಾಡ್ತವೆ. ಇವಕ್ಕೆ ಕ್ರಿಯಾಶೀಲ ರಕ್ತನಾಳಗಳು ಅಂತ ಕರಿತೀವಿ ನಾವು. ಸೊ ಡ್ರಿಪ್ ಇರಿಗೇಷನ್ ಕೊಟ್ಟಾಗ ಏನು ಪ್ಲಾಂಟ್ ಹತ್ರ ನೀರು ಕೊಡ್ತಾ ಇರ್ತದಲ್ಲ ಅದು ನಿಜವಾದ ಕ್ರಿಯಾಶೀಲ ರಕ್ತನಾಳ. ನಿಮ್ಮ ಯಾವ ಪೈಪುಗಳು ಅಲ್ಲ ಅಲ್ವಾ, ಯಾವುದೇ ದೊಡ್ಡ ದೊಡ್ಡ ಪೈಪ್ಗಳು ಯಾವುದೂ ಅಲ್ಲ, ಅಲ್ಲಿ ಎಲ್ಲಿ ನೀರು ಡ್ರಾಪ್ ಆಗ್ತಾ ಇದೆಯೋ ಅದೇ ಕ್ರಿಯಾಶೀಲ ರಕ್ತನಾಳ, ಅದೇ ಗಿಡಕ್ಕೆ ಪೋಷಣೆ ಕೊಡೋದು. ಸೊ ಈ ಕ್ರಿಯೆನ ಕಡಿಮೆ ಆಗ್ತಾ ಬರ್ತದೆ. ರಕ್ತನಾಳ ಗಡುಸಾಯಿತು ಅಂದರೆ ಮೊದಲು ಹಾಳಾಗೋದು ಯಾವುದು? ಸಣ್ಣ ರಕ್ತನಾಳಗಳೇ, ದೊಡ್ಡದಲ್ಲ, ಸಣ್ಣ ರಕ್ತನಾಳಗಳೇ ಮೊದಲು ಹಾಳಾಗುವಂಥದ್ದು. ತುಂಬ ಸೂಕ್ಷ್ಮ ಯಾವುದೋ ಅದು ಹಾಳಾಗುತ್ತೆ. ಆ ಗಡುಸುತನ ಬಂತು ಅಂದರೆ ಗಾಳಿ ಕೊಡೋಕ್ಕಾಗಲ್ಲ, ವೇಸ್ಟ್ ಹೇಳ್ಕೊಳಕ್ಕಾಗಲ್ಲ, ಆಕ್ಸಿಜನ್ ಕೊಡೋಕ್ಕಾಗಲ್ಲ, ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊಳಕ್ಕಾಗಲ್ಲ. ಈಗ ಎಕ್ಸ್ಚೇಂಜ್ ಆದ ತಕ್ಷಣ ಸೆಲ್ಗೆ ಒತ್ತಡ ಬೀಳ್ತದೆ, ನನಗೆ ಊಟ ಸಿಗ್ತಾ ಇಲ್ಲ, ನನಗೆ ಗಾಳಿ ಸಿಗ್ತಾ ಇಲ್ಲ ಅಂತ. ಆ ಒತ್ತಡ, ಸೆಲ್ಲಿನ ಒತ್ತಡ ಏನು ಮಾಡುತ್ತೆ ಮೆದುಳಿಗೆ, ನನಗೆ ಊಟ ಬರ್ತಾ ಇಲ್ಲ ಅಂತ ಮೆಸೇಜ್ ಅಂತೂ ಕಳಿಸುತ್ತಾ ನರಗಳ ಮುಖಾಂತರ. ಮೆಸೇಜ್ ಹೋದ ತಕ್ಷಣ ಏನು ಮಾಡಬೇಕದು, ಅಲ್ಲಿ ಊಟ ಹೋಗ್ತಿಲ್ಲ, ಜಾಸ್ತಿ ಪಂಪ್ ಮಾಡು ಅಂತ ಹಾರ್ಟ್ ಹೇಳ್ತದೆ. ಇದು ಜಾಸ್ತಿ ಪಂಪ್ ಮಾಡಿದಾಗ ಏನಾಯ್ತು, ಬಿ ಪಿ ರೈಸ್ ಆಯಿತು. ಸೊ ರಕ್ತನಾಳ ಕಟ್ಕೊಂಡಿದ್ದು ಹಾಗೆ ಇದೆ, ಪಂಪ್ ಮಾಡಿದ್ದು ಹಾರ್ಟ್ ಪಂಪ್ ಮಾಡ್ತಾ ಇದೆ. ಸೊ ನಾವು ಮಾಡಬೇಕಾಗಿ ಚಿಕಿತ್ಸೆ ಯಾವುದು ಅಂದರೆ ಈ ಸೂಕ್ಷ್ಮ ರಕ್ತನಾಳಗಳನ್ನು ಕ್ರಿಯಾಶೀಲವಾಗಿ ಇಡೋದು. ಅದನ್ನು ಬಿಟ್ಟು ನಾವು ಹಾರ್ಟ್ ಸ್ಲೋ ಮಾಡೋದು, ಇದು ಅಪಾಯದಿಂದ ರಕ್ಷಣೆ ಮಾಡ್ತದೆ ಖಂಡಿತ. ಈಗ ಬಿ ಪಿ ಮಾತ್ರ ಬಿಡಬಾರ್ದು, ಬಿಟ್ಟು ದೊಡ್ಡ ತೊಂದರೆ. ಅದು ಅಪಾಯದಿಂದ ರಕ್ಷಣೆ ಅಂದರೆ ಪ್ಯಾರಲಿಸಿಸ್ ಆಗೋದು ಇನ್ನೇನೋ ಆಗೋದನ್ನು ಅಪಾಯ ರಕ್ಷಣೆ ಮಾಡ್ತದೆ. ಆದರೆ ಪೂರ್ಣ ಬಿ ಪಿಯನ್ನು ಸರಿಯಾದ ಕ್ರಮದಲ್ಲಿ ನಿಯಂತ್ರಿಸಲ್ಲ. ಹಾಗಾಗಿ ಆಯುರ್ವೇದ ಚಿಕಿತ್ಸೆಗಳಿಂದ ಅದನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ಈ ಸೂಕ್ಷ್ಮ ರಕ್ತನಾಳಗಳು ಆ್ಯಕ್ಟಿವ್ ಆದರೆ ನಮಗೆ ಬಿ ಪಿ ನಿಯಂತ್ರಣ ಇರ್ತದೆ. ಯಾವಾಗ ನಾವು ಸೂಕ್ಷ್ಮ ರಕ್ತನಾಳಗಳನ್ನು ಇನ್ಯಾಕ್ಟಿವ್ ಇಟ್ಕೋತೀವೋ ಬಿ ಪಿ ಯಾವುದೇ ಕಾರಣಕ್ಕೂ ಕಂಟ್ರೋಲಿಗೆ ಬರಲ್ಲ. ಸೊ ಆಹಾರ, ಗಾಳಿ, ನೀರು ಕೊಡುವಂತಹ ರಕ್ತನಾಳಗಳು ಸೂಕ್ಷ್ಮ ರಕ್ತನಾಳಗಳೇ. ಇದನ್ನು ಮಾತ್ರ ನಿಯಂತ್ರಿಸಿದರೆ ನಿಮ್ಮ ಬಿ ಪಿ ಮಾತ್ರೆ 4 ಇರೋದು 3 ಆಗುತ್ತೆ, 3 ಇರೋದು 2 ಆಗುತ್ತೆ, 2 1 ಆಗುತ್ತೆ, 1 ದಿನಕ್ಕೆ ಒಂದೇ ಸರಿ ಮಾತ್ರೆ ತೊಗೊಳ್ಳೋ ಲೆವೆಲ್ಗೆ ಬರ್ತದೆ. ಆದರೆ ಬಿಡಬೇಕಾ ಅಂತ ನೀವು ಯಾರೂ ಡಿಸೈಡ್ ಮಾಡಬಾರ್ದು, ಅದು ಅಪಾಯಕರ. ಆಯುರ್ವೇದ ಔಷಧಿನ ಮಾಡಿ ರಕ್ತನಾಳಗಳನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳಿ, ಸೂಕ್ಷ್ಮ ರಕ್ತನಾಳಗಳನ್ನು. ಅದು ಬಿ ಪಿ ನಿಯಂತ್ರಣದ ಸರಿಯಾದ ಮಾರ್ಗ ಮತ್ತು ಯಾವುದೇ ಮರ್ಮಗಳಿಗೂ ಆಘಾತ ಆಗಲ್ಲ. ಮೆದುಳಿಗಾಗಲಿ, ಹೃದಯಕ್ಕಾಗಲಿ, ಕಿಡ್ನಿಗಾಗಲಿ ಬಿ ಪಿಯಿಂದ ತೊಂದರೆ ಬರಲ್ಲ, ಸೂಕ್ಷ್ಮ ರಕ್ತನಾಳಗಳನ್ನು ಕ್ರಿಯಾಶೀಲವಾಗಿ ಇಟ್ಕೊಂಡ್ರೆ. ಸರ್, ಈ ಕೇವಲ ಬಿ ಪಿ ನಿಯಂತ್ರಣಕ್ಕಿಂತ ರಕ್ತನಾಳಗಳನ್ನು ಸಕ್ರಿಯವಾಗಿ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ ಅಂತ ನಾವು ನೋಡಿದ್ವಿ. ಹಾಗಾದ್ರೆ ಈ ಸೂಕ್ಷ್ಮ ರಕ್ತನಾಳಗಳನ್ನ ಸಕ್ರಿಯವಾಗಿ ಇಟ್ಕೊಳ್ಳುವುದು ಹೇಗೆ ಸರ್? ತುಂಬ ಇಂಪಾರ್ಟೆಂಟ್, ಇದು ಪರಿಹಾರ ಅಲ್ವಾ. ಸೂಕ್ಷ್ಮ ರಕ್ತನಾಳಗಳ ಬಗ್ಗೆ ಹೇಳಿದೆ ನನಗೆ. ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಸೂಕ್ಷ್ಮ ರಕ್ತನಾಳಗಳನ್ನು, ಹೇಗೆ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಅಂದರೆ, ಮೊದಲನೇದಾಗಿ ಅದನ್ನು ಕಟ್ಕೊಳ್ಳೋಕೆ ಬಿಡಬಾರ್ದು. ಕಟ್ಕೊಂಡ ಮೇಲೆ ಅದು ಭಾಳ ಸರಳ ಏನಲ್ಲ ಆ್ಯಕ್ಟಿವ್ ಆಗಿಡೋದು. ಆಯುರ್ವೇದದಲ್ಲಿ ವಾತರಕ್ತ ಚಿಕಿತ್ಸೆ ಅಂತ ಇದೆ, ರಕ್ತಪಿತ್ತ ಚಿಕಿತ್ಸೆ ಅಂತ ಇದೆ, ತ್ರಿಮರ್ಮೀಯ ಚಿಕಿತ್ಸೆ ಅಂತ ಇದೆ. ಈ ಎಲ್ಲವನ್ನೂ ಒಟ್ಟಾಗಿ ನಾವು ಚಿಕಿತ್ಸೆಯನ್ನು ನೋಡಬೇಕು. ಒಂದೊಂದಕ್ಕೆ ಒಂದೊಂದು ಕಾರಣ ಇದಾವೆ. ರಕ್ತನಾಳಗಳೇ ಗಡುಸಾಗಿರ್ಬೋದು, ರಕ್ತವೇ ದಪ್ಪ ಆಗಿರ್ಬೋದು, ಸೊ ಇಲ್ಲ ಮರ್ಮಗಳಿಗೆ ಪೆಟ್ಟು ಬಿಟ್ಕೊಂಡಿರ್ಬೋದು, ಹೃದಯಕ್ಕೋ ಮೆದುಳಿಗೋ ಎಲ್ಲೋ ಪೆಟ್ಟು ಮಾಡ್ಕೊಂಡಿರ್ಬೋದು. ಈ ಎಲ್ಲವೂ ಪೆಟ್ಟಾಗದಂಗೆ ನೋಡ್ಕೊಳ್ಳೋದಕ್ಕೆ ಒಂದೇ ಒಂದು ಸರಳವಾದ ಲೈನ್ ಆಫ್ ಟ್ರೀಟ್ಮೆಂಟ್ ಏನು, ಪಂಚಕರ್ಮ ಚಿಕಿತ್ಸೆ. ಸ್ವಸ್ಥ ಪಂಚಕರ್ಮ ತಗೊಳ್ಬೋದು, ಶಮನ ಪಂಚಕರ್ಮಗಳನ್ನು ತಗೊಳ್ಳುವಂಥದ್ದು. ಸೊ ಪಂಚಕರ್ಮಗಳಲ್ಲಿ ವಿಶೇಷವಾಗಿ ವಿರೇಚನ ಮತ್ತು ಬಸ್ತಿ ಚಿಕಿತ್ಸೆ, ಈ ಎರಡನ್ನು ಮಾಡಿಕೊಂಡ್ರೆ ಆ ಸೂಕ್ಷ್ಮ ರಕ್ತನಾಳಗಳನ್ನು ಕಟ್ಕೊಂಡಿರೋದನ್ನು ಬಿಡಿಸ್ಬೋದು. ಬಿಡ್ಸೋಕ್ಕಾಗಲಿಲ್ಲ ಅಂದರೆ ಹೊಸ ರಕ್ತನಾಳಗಳು ಬಂದಾದರೂ ಅದನ್ನು ಆ್ಯಕ್ಟಿವೇಟ್ ಆಗ್ತದೆ. ಯಾವಾಗ ಹೊಸ ರಕ್ತನಾಳಗಳು ಬಂತು ಅಥವಾ ಕಟ್ಕೊಂಡಿರೋದು ಬಿಡ್ತು ಅಂದ ತಕ್ಷಣವೇ ತಂತಾನೇ ಬಿ ಪಿ ಕಮ್ಮಿ ಆಗಬೇಕು. 4-6 ಮಾತ್ರೆಗಳಿರೋದು ಒಂದು ಮಾತ್ರೆಗೆ ದಿನಕ್ಕೆ 1 ಮಾತ್ರೆ ಬಂದುಬಿಡ್ತದೆ. ಬಿಡಬಾರ್ದು ಬಿ ಪಿ ಮಾತ್ರೆ ಇಮಿಡಿಯೇಟಾಗಿ. ಅದಕ್ಕೆ 1 ವರ್ಷ ಟೈಮ್ ಬೇಕಾಗ್ಬೋದು. ಆ ರಕ್ತನಾಳಗಳು ಹೊಸ ಎಲ್ಲ ಏಜಲ್ಲೂ ಹೊಸ ರಕ್ತನಾಳಗಳು ಬರೋದಕ್ಕೆ ಏಜ್ ಏನು ಸಪೋರ್ಟ್ ಮಾಡ್ತದಾ? ಇಲ್ಲ, ಅದು ವೈದ್ಯರ ನಿಯಂತ್ರಣದಲ್ಲಿ ಇದೆಲ್ಲದನ್ನು ಮಾಡಿಸ್ಕೋಬೇಕು. ಸೊ ಯಾವಾಗ ವಿರೇಚನ ಮತ್ತು ಬಸ್ತಿ ಚಿಕಿತ್ಸೆಗಳನ್ನು ತಗೊಳ್ತಿರೋ ಆವಾಗ ಬಿ ಪಿ ಅನ್ನೋದು ನಾರ್ಮಲ್ ಅಲ್ಲ, 120/80 ಆ ನಾರ್ಮಲ್ ಅಲ್ಲ, ವಾಸ್ತವದಲ್ಲಿ ಬಿ ಪಿ ಅನ್ನೋದು ನಾರ್ಮಲ್ ಆಗುತ್ತೆ. ಹಂಗಾಗೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಎಲ್ಲ ಜೀವಕೋಶಗಳಿಗೂ ಊಟ ಸಿಗ್ತದೆ, ಉತ್ಸಾಹ ಅನಿಸುತ್ತೆ, ಇಮಿಡಿಯೇಟ್ ಬಾಡಿ. ನನಗೆ 12 ತಾಸು ಕೆಲಸ ಮಾಡಿದ್ರೆ ನನಗೆ ಏನು ಆಯಾಸ ಅನಿಸಲ್ಲ ಡಾಕ್ಟ್ರೆ, ಅವಾಗ ತುಂಬ ಆಯಾಸ ಅನ್ನಿಸ್ತಾ ಇತ್ತು ಅಂತ. ಯಾವಾಗಾದ್ರೂ ಬಿ ಪಿ ಶೂಟಪ್ ಆಗುತ್ತಂದ್ರೆ ಆಗಲ್ಲ, ಮಾತ್ರೆ ಇರ್ತದೆ, ಮಾತ್ರೆ ಆಮೇಲೆ ಬಿಡಿಸೋಣ. ಬಟ್ ಈ ಪಂಚಕರ್ಮ ಚಿಕಿತ್ಸೆ ಮಾಡೋದ್ರಿಂದ ಇದು ಡಿಟಾಕ್ಸಿಫಿಕೇಷನ್ ಮಾಡೋದು ಪ್ರಥಮ ಹಂತ. ಆದರೆ ಡಿಟಾಕ್ಸಿಫಿಕೇಷನ್ ಎಲ್ಲ ಹಂತದಲ್ಲೂ ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಸರಿ ಮಾಡಾದಮೇಲೆ ಏನಿದ್ದು ರಕ್ತನಾಳಗಳನ್ನು ನಾವು ಬೆಳೆಸಬೇಕು. ಆ ಬೆಳೆಸಬೇಕು ಅಂದರೆ ಪಿತ್ತವನ್ನು ಕಂಟ್ರೋಲ್ ಮಾಡಿ ರಕ್ತನಾಳಗಳನ್ನು ಬೆಳೆಸುವಂತಹ ಬ್ರಹ್ಮಣ ಚಿಕಿತ್ಸೆಗಳನ್ನು ಮಾಡ್ತಾ ಅವು ಆ್ಯಕ್ಟಿವ್ ಆಗ್ತವೆ. ಇದಕ್ಕೆಲ್ಲ ಒಂದಷ್ಟು ಸಮಯ ತಗೊಳ್ತದೆ. ಈ ಸಮಯದಲ್ಲಿ ಆಯುರ್ವೇದ ವೈದ್ಯರ ಪ್ರಕಾರ ಏನು ಆಹಾರ ಪದ್ಧತಿ ಹೇಳ್ತಾರೋ ಆ ಆಹಾರ ಪದ್ಧತಿಯನ್ನು ಮಾಡ್ತಾ ಸ್ವಸ್ಥ ಪಂಚಕರ್ಮಗಳನ್ನು ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎರಡನೇ ಇಂಪಾರ್ಟೆಂಟು ಸತ್ವಾವಜಯ ಚಿಕಿತ್ಸೆ ಅಂತ. ಅಂದರೆ
ಮನಸ್ಸಿಗೆ ಸಮಾಧಾನವಾಗ ರೀತಿ ನಾವು ಬದುಕನ್ನು ಇಟ್ಕೊಳ್ಳೋಂಥದ್ದು. ಭಾಳ ಸರಳವಾಗಿರ್ತದೆ ಅದು. ನಿಮಗೆ ವೈದ್ಯರು ಕೌನ್ಸಿಲಿಂಗ್ ಬಂದಾಗ ನಮಗೇನೊಂದು ಸಮಸ್ಯೆ ಅಂದರೆ, ನಮಗಿರೋದು ಒಂದು 4 ಸಮಸ್ಯೆ. ಏನು ಅಂದರೆ, ನನಗೆ ಯಾರೋ ನೋಡಬಾರ್ದಾಗಿತ್ತು, ನೋಡಿಬಿಟ್ರು, ಚಿಂತೆ. ಯಾರೋ ನಾನು ಮಾಡಿದ ಕೆಲಸ ನೋಡಬೇಕಾಗಿತ್ತು, ನೋಡಲಿಲ್ಲ ಅವರು, ಮತ್ತೆ ಒಂದು ಚಿಂತೆ. ಯಾರೋ ಏನೋ ಅನ್ನಬಾರ್ದಾಗಿತ್ತು, ಅಂದುಬಿಟ್ರು. ಯಾರೋ ನಾನು ಮಾಡಿದ ಕೆಲಸನ ಹೊಗಳಿ ಏನೋ ಅನ್ಬೇಕಾಗಿತ್ತು, ಅವ್ರು ಅನ್ನಲಿಲ್ಲ. ಈ 4 ಬಿಟ್ಟರೆ ಜಗತ್ತಲ್ಲಿ ನಿಮ್ಮ ಮನಸ್ಸಿಗೆ ಯಾವ್ದಾರು ಸಮಸ್ಯೆ ಇದೆ ನೋಡ್ರಿ, ನೋಡಿ ಮನಸ್ಸಿಗೆ ಮಾಡ್ಕೊಳ್ಳೋದನ್ನು. ಏನು ಇವ 4 ಭಾಳ ಸರಳ, ತುಂಬ ಸಿಂಪಲ್. ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ತೊಗೊಂಡು ಮಾನಸಿಕವಾಗಿ ಅದು ಬೆಳೀತಾ ಹೋಗ್ತದೆ. ಇದು ಗೊತ್ತೇ ಇರಲ್ಲ ನಮಗೆ, ಇದರಿಂದ ಶುರುವಾಯಿತು ಅಂತ. ಶುರುವಾಗಿದ್ದು ಇಲ್ಲಿಂದ, ನಿಂತಿದ್ದಿನ್ನೆಲ್ಲೋ, ಅದಲ್ಲ ಡಾಕ್ಟ್ರೇ, ಅದಲ್ಲ, ನಾವು ಇವ್ರು ಹಿಂಗೆ ಮಾತಾಡ್ತಾರೆ ಅದಕ್ಕೆ. ಮೂಲತಃ ಸ್ಟಾರ್ಟ್ ಆಗಿರೋದು ಇಲ್ಲೇನೆ. ಹಾಗಾಗಿ ಮೂಲತಃ ನಾವು ಮನಸ್ಸನ್ನು ಉಲ್ಲಾಸವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸತ್ವಾವಿಷಯ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿದೆ. ಇದನ್ನು ಮಾಡಿಕೊಂಡ್ರೆ ಏನು, ಅದು ಭಾಳ ದೊಡ್ಡ ವಿಷಯ ಅಲ್ಲ. ಔಷಧಿ ಚಿಕಿತ್ಸೆ ಅಲ್ಲ, ಅದು ಅದ್ರವ್ಯ ಚಿಕಿತ್ಸೆ ಅಂತ ಕರಿತೀವಿ. ಅದ್ರವ್ಯ ಅಂದರೆ ಯಾವುದೇ ಔಷಧಿ ಇರಲ್ಲ. ಆ ರೀತಿ ಈಗ ಅಜೀರ್ಣ ಆಗಿದೆ, ಯಾವ ಔಷಧಿ ಬೇಕು? ಉಪವಾಸ ಒಂದು ದ್ರವ್ಯ ಚಿಕಿತ್ಸೆ ಏನದು? ಇಲ್ಲ, ಅದ್ರವ್ಯ ಯಾವ ಔಷಧಿ ಇಲ್ಲ. ದ್ರವ್ಯ ಅಂದರೆ ಔಷಧಿ, ಯಾವುದೇ ಔಷಧಿ ಇಲ್ಲದೆ ಮಾಡುವಂಥ ಚಿಕಿತ್ಸೆ. ಸೊ ಹೀಗೆ ಔಷಧಿ ಇಲ್ಲದೆ ಮಾಡುವಂತಹ ಒಂದು ಸತ್ವಾವಿಷಯ ಚಿಕಿತ್ಸೆ ಇರ್ತದೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ವಾಪಸ್ಸು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡ್ವಿ ಅಂದರೆ, ಈ ಕಡೆ BP ರಕ್ತನಾಳಗಳು ಆ್ಯಕ್ಟಿವ್ ಆಗಿರ್ತದೆ, ಮನಸ್ಸು ಶಾಂತವಾಗಿರ್ತದೆ. ಲೈಫ್ ಟೈಮ್ BPಯಿಂದಾಗಲಿ ಹೃದ್ರೋಗದಿಂದಾಗಲಿ ನಿಮಗೆ ತೊಂದರೆ ಬರಲ್ಲ. ಹಾಗಾಗಿ BPಯನ್ನು, ಹೃದ್ರೋಗವನ್ನು ಜೊತೆಯಾಗಿ ನೋಡಬೇಕು, ಜೊತೆಯಾಗಿ ನಿಯಂತ್ರಿಸಬೇಕು ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು.